ಅಷ್ಟು ಶಕ್ತಿ ಇದೆ. ಯಾರ್ ನಂಬಲ್ಲ ಅವ್ರಿಗೆ ಇಲ್ಲಿ ಬರಕ್ ಹೇಳಿ, ಅವರೇ ನಂಬಕ್ ಶುರು ಮಾಡ್ತಾರೆ. ಬೇರೆ ಎಲ್ಲ ನಾವು ಶಾಸ್ತ್ರ ಏನಾದ್ರು ಕೇಳಿಕ್ ಹೋಗಿದ್ರೆ ನಾವೇ ಕೇಳ್ಬಿಟ್ಟು ಪರಿಹಾರನ ನಿಮ್ ಪಡಿತೀವಿ. ಸಮಸ್ಯೆ ಹೇಳಿ ಆಮೇಲೆ ಪರಿಹಾರ ಪರಿಹಾರ ಕೇಳುವಂತದ್ದು. ಓಕೆ, ಇಲ್ಲಿ ಅದಲ್ಲ, ನಾವು ಹೋಗಿ ನಿಂತ್ರೆ ಸಾಕು, ನಮ್ ಸಮಸ್ಯೆ ಏನಿದೆ ಸಮಸ್ಯೆ ಅವರೇ ಹೇಳ್ಬಿಟ್ಟು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ನಾವ್ ಅನ್ಕೊಂಡಿರೋದು ಅದೇ, ಇವ್ರು ಹೇಳಿದ ತಕ್ಷಣ 2 ಕ್ವಶನ್ ಇತ್ತು ನಮ್ದು. ಬಟ್ ಅವ್ರು ಅದ್ ಹೇಳ್ಬಿಟ್ಟು ಇನ್ನೊಂದ್ ಹೇಳ್ಬಿಟ್ರು, ಅದೊಂಥರ ಅನ್ಕೊಂಡಿದ್ದಿಲ್ಲ ನಾವು ಹಂಗೆ ಹೇಳ್ತಾರೆ ಅವರು ಅಂತ. So Okay. ಅದನ್ನು 5 ಹೇಳಿದ್ರು. ರೂಪಾಯಿ ಮತ್ತೆ 9 ರೂಪಾಯಿ ಮುಡುಪು ಅಂತ ಹೇಳಿದ್ರೆ ನೋಡಿ, ಮನೆಯಲ್ಲಿ ಅವ್ರಿಗಿರ್ತಕ್ಕಂಥ ಕಷ್ಟಗಳನ್ನ ತಾಯಿಯನ್ನ ನೆನೆದು ಒಂದು ಅರಿಶಿಣದ ಬಟ್ಟೆನಲ್ಲಿ ಅವ್ರ ಮನೇಲಿ ಒಂದು ಗಂಟನ್ನ ಹಾಕಿ ಇಟ್ಬಿಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ನಾವೆಲ್ಲೆಲ್ಲ ಹೋಗಿದ್ವಿ ಸರ್, ದುಡ್ಡು ಬರ್ಬೇಕಿದ್ ಬರ್ಲಿಲ್ಲ, ಇಲ್ಲ ಅಮ್ಮನ ಹತ್ರ ಬಂದ್ ಆಚೆ ಬರ್ತಾ ಇದ್ದಂಗೆ ನಮ್ ಫೋನ್ ಬಂತು ಸರ್ ಅಂತ. ನನ್ಗೆ ಒಂಥರ ಅಯ್ಯೋ, ನನಗೆ ಅದನ್ನ ಕ್ಯಾಮ್ರಾ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕೆ ನಾನು ಯಾರು ನೋಡಿದವ್ರು ಏನ್ ಅನ್ಕೊಂತಾರೋ ಅಂತ ಹೇಳಿ. ತುಂಬಾ ಜನ ಕಡೆ ಹೋಗಿರ್ತೀವಿ ನಾವು, ತುಂಬಾ ಜೊತೆ ಚಿಕ್ಕ ಕಡೆ ಕೂಡ ಕೇಳಿರ್ತೀವಿ ನಾವು. ಹಾ, ಬಟ್ ಈ ತರ ನಮ್ ಮನಸ್ಸಿನಲ್ಲಿ ಇರೋದು ಮುಂಚೆನವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಂಗೆ ಬಿಲೀವ್ ಆಗಿಲ್ಲ. ಫಸ್ಟ್ ಟೈಮ್ ನಾನು ಯಾರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರು ಡೆಫಿನೆಟ್ಲಿ ಒಂದ್ಸಲ ಆದ್ರೂ ಭೇಟಿ ಕೊಡ್ಲೇಬೇಕು. ಇಲ್ಲಿ ಕೊಟ್ಟ ಆದ ನಂತರ ನೀವು ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಒಂದು ಇದನ್ನ ಡೆಫಿನೆಟ್ಲಿ ಆಗೇ ಆಗುತ್ತೆ, ಪರಿಹಾರ ಸಿಗುತ್ತೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ಎಷ್ಟನೇ ಸಾರಿ ಬರ್ತಾ ಇರೋದು ದೇವಸ್ಥಾನಕ್ಕೆ, ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ? ನೀವು ನಾವು ಇಲ್ಲಿ ಬರ್ತಾ ಇರೋದು 2ನೇ ಸಲ ನಾವಿಲ್ಲಿ. 2ನೇ ಸಲ ಬರ್ತಾ ಇದೀರಿ. ಓಕೆ ಸೊ ಮೊದಲೇ ಸಲ ನಾವು ಬಂದಿದ್ವಿ ಇಲ್ಲಿ, ಇದಕ್ಕಿಂತ ಮುಂಚೆ ನಮ್ ತಂದೆಯವ್ರು ಬಂದಿದ್ರು. ಓಕೆ ಅವ್ರು ಬಂದ್ಬಿಟ್ಟು ಇಲ್ಲಿಂದ ಜಗದ ಮಹಾತ್ಮೆ ಮತ್ತು ಇಲ್ಲಿ ಪ್ರಶ್ನೆ ಕೇಳೋದ್ ಸೇವಾ ಅದ್ ಕೇಳ್ಬಿಟ್ಟು ಫಸ್ಟ್ ನಾವು ನಿಜವಾಗ್ಲೂ ಬಿಲೀವ್ ಆಗಿಲ್ಲ, ವೆರಿ ಆನೆಸ್ಟ್. ನಿಮ್ ತಂದೆಯವ್ರು ಕೇಳಿದ್ರ ಪ್ರಶ್ನೆನ? ಅವರು ಕೂಡ ಕೇಳಿದ್ರು. ಓಕೆ. ಅವ್ರು ಕೇಳ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಆದ ನಂತರನೇ ಅವ್ರು ಬಂದ್ಬಿಟ್ಟು ನಮ್ಗೆ ಹೇಳಿದ್ರು, ಹಾ ಹಾ ಹಾ. ನೀವು ಕೂಡ ಹೋಗಿ. ಎಸ್ಪೆಷಲಿ ನಂದು ಬಂದ್ಬಿಟ್ಟು ಸಂತಾನಗೋಸ್ಕರ ಮತ್ತೆ ಜಾಬ್ಗೋಸ್ಕರ ನಾನು ಬಂದಿರೋದು ಆಕ್ಚುಲಿ. ಓಕೆ. ಅವ್ರು ಕೇಳಿದಾದ ನಂತರ ತುಂಬಾ ಜನ ಕಡೆ ಹೋಗಿರ್ತೀವಿ ನಾವು, ತುಂಬಾ ಜೊತೆ ಚಿಕ್ಕ ಕಡೆ ಕೂಡ ಕೇಳಿರ್ತೀವಿ ನಾವು. ಬಟ್ ಈ ತರ ನಮ್ ಮನಸ್ಸಿನಲ್ಲಿ ಇರೋದು ಮುಂಚೆನವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಂಗೆ ಬಿಲೀವ್ ಆಗಿಲ್ಲ. ಫಸ್ಟ್ ಟೈಮ್ ನಾನು ಕೇಳಿದಾಗ ಓಕೆ. ನಮ್ಮ ತಂದೆ ತುಂಬಾ ಫೋರ್ಸ್ ಮಾಡಿದ್ರು, ಹೋಗು ಒಂದ್ 2-3 ಸಲ ಫೋರ್ಸ್ ಮಾಡಿದ್ರು. ಓಕೆ. ಹೋಗ್ಬಿಟ್ಟು ನೋಡು ಅಲ್ಲಿ ಏನಿದೆ, ಹೇಗಿದೆ, ತುಂಬಾ ಜನ ಬರ್ತಾರೆ, ಏನೋ ಒಂದ್ ಇರುತ್ತೆ ಡೆಫಿನೆಟ್ಲಿ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ನಾವಿಲ್ಲಿ. ಓಕೆ. ಫಸ್ಟ್ ಟೈಮ್ ಬಂದಾಗ ನಮ್ಗೆ ನಿಜವಾಗ್ಲೂ ಬಿಲೀವ್ ಆಗಿಲ್ಲ. ಹೇಳ್ಬೇಕಂತಂದ್ರೆ ಅವರು ಮುಂಚೆನೆ ಹೇಳ್ತಾ ಇದ್ರು ಗುರುಗಳು, ನಿಮ್ ಎಲ್ಲಾರ್ದು ಪ್ರಶ್ನೆ ಬಂದ್ಬಿಟ್ಟು ಇವಾಗ ಉತ್ತರ ನಾವು ಬರಿತೀವಿ ಅಂತ ಅಂದ್ಬಿಟ್ಟು ಬರೆದ್ರು. ಬರೆದ್ಬಿಟ್ಟು ನಾವು ಒಳಗೆ ಎಂಟರ್ ಆಗ್ತಿದ್ದಂಗೆ ಎಷ್ಟು ಮ್ಯಾಕ್ಸಿಮಮ್ 30-40 ಸೆಕೆಂಡ್ಸ್ ಅಷ್ಟೇ ಇದ್ವಿ ನಾನು ನಿಜ ಹೇಳ್ಬೇಕಂದ್ರೆ ಅನ್ಕೊಂಡಿರೋದು 2 ನಮ್ ಸಂತಾನ ಅಂತ ನಮ್ಗೆ ಇದಕ್ಕೋಸ್ಕರ ಅನ್ಕೊಂಡಿರೋದು. ಫಸ್ಟ್ ಅದೇ ಹೇಳಿದ್ರು ಅವರು, ನೀವ್ ಏನ್ ಬಂದಿತ್ತು ಸಂತಾನ ಅಂತ ಹೇಳಿದ್ರು, ತುಂಬಾನೇ ಖುಷಿ ಆಯ್ತು. ಹೌದಂತಂದ್ರೆ ನಮ್ಗೆ ಜಾಬ್ ಕೂಡ ಹೇಳಿದ್ರು, ತುಂಬಾ ಉನ್ನತಿ ಆಗುತ್ತೆ ಅಬೌಟ್ ಉತ್ತರ ಎಲ್ಲ ಹೇಳಿದ್ರು. ಅದ್ ಬಿಟ್ಟು ನನ್ನ ಮನಸ್ಸಿನಲ್ಲಿ ತುಂಬಾ ಜನದಿಂದ ಇದನ್ನು ಕೂಡ ಹೇಳಿದ್ರು. ಒಂದು ಲ್ಯಾಂಡ್ ಆಗಿತ್ತು, ಓಕೆ. ಒಂದು ಮನೆ ತರ ಆಗಿತ್ತು. ಅದ ನಾನು ಹೇಳ್ತಾ ಅಂತ ನಿಜವಾಗ್ಲೂ ಅನ್ಕೊಂಡಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದು 2, ನಾನು ಎಕ್ಸ್ಪೆಕ್ಟ್ ಮಾಡಿರೋದು 2, ಅನ್ಕೊಂಡ್ ಬಂದಿದ್ದು 2. 3-4 ಹೇಳಿದ್ರು ಅವರು. ಓಕೆ. ಇದೇ ನಂಗೆ ತುಂಬಾ ಒಂಥರ ಮಿರಾಕ್ಲಿಸ್ ಅನ್ಸಿದ್ಗೆ. ಯಾಕಂದ್ರೆ ನಾವು ಬೇರೆ ಕಡೆ ಹೋಗ್ಬಿಟ್ಟು ನಾವು ಕೇಳ್ತೀವಿ, ಅವ್ರು ಕವಡೆ ಹಾಕ್ತಾರೆ. ಅವ್ರವ್ರದೇ ಒಂದು ಪ್ರೊಫೆಷನ್ ರೆಸ್ಪೆಕ್ಟ್ ಇದೆ, ಡೆಫಿನೆಟ್ಲಿ ಏನಿಲ್ಲ. ಬಟ್ ಈ ತರ ನಾವ್ ಎಲ್ಲೂ ಕೇಳಿದ ನಾನು ಈ ತರ ಬಂದ್ಬಿಟ್ಟು ನಾವ್ ಹೇಳ್ದೇನೆ ಅವ್ರು ಹೇಳೋರದ ಒಂದು ಇದನ್ನ ಕೂಡ ಹೌದು. ಮಿರಾಕಲ್ ಅದು. ಸೊ ಈ ತರ ನಾವು ಅದಕ್ಕೆ ನಮ್ ತಂದೆ ತುಂಬಾ ಫೋರ್ಸ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದು. ಆದ್ರೆ ಬಂದಂದ್ರೆ ನಿಜವಾಗ್ಲೂ ಅನ್ನಿಸ್ತಾ ನಂಗೆ ಬಂದಿರೋದೇ ತುಂಬಾನೇ ಸಾರ್ಥಕ ಆಯ್ತು, ಸಂತೋಷ ಆಯ್ತು. ಎಸ್ಪೆಷಲಿ ಅದು ಇಲ್ಲಿ ವೈಬ್ ಇರೋದು ಕೂಡ ತುಂಬಾನೇ ಚೆನ್ನಾಗಿದೆ. ನಿಜ ಹೇಳ್ಬೇಕಂದ್ರೆ ಎಸ್ಪೆಷಲಿ ಗರ್ಭಗುಡಿನಲ್ಲಿ ಹೋಗಿ ಕುತ್ಕೊಂಡ್ರೆ ಸಾಕು ಅನ್ಸುತ್ತೆ. ಅದು ಮಾಡೋದು ಮೇಂಟೈನ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಕ್ರೌಡ್ ಇಲ್ಲ ಏನಿಲ್ಲ. ಸೊ ಅದರಿಂದ ಏನಾಗುತ್ತೆ, ಆರಾಮ್ ಹೋಗ್ಬಿಟ್ಟು ಒಂದು 2 ನಿಮಿಷ 5 ನಿಮಿಷ ಕೂತ್ಬಿಟ್ಟು ಅಮ್ಮನ ಮುಖ ನೋಡಿದ್ರೆ ಸಾಕು ಅನ್ಸುತ್ತೆ, ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಒಳ್ಳೆ ಪ್ರಸಾದ ಅರೇಂಜ್ಮೆಂಟ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಆಮೇಲೆ ಗುರುಗಳು ಹೇಳ್ಬಿಟ್ಟು ಅದನ್ನೇ ನಮ್ಗೆ ಇದನ್ನ ಅನಿಸ್ತು ನಮ್ಗೆ. ಅದಕ್ಕೋಸ್ಕರ ಅವ್ರು ಹೇಳಿರೋದ ತರ ಒಂದು 5 ರೂಪಾಯಿದು 9 ರೂಪಾಯಿ ತರ ನಮ್ಗೆ ಏನ್ ಮಾಡಕ್ ಹೇಳಿದ್ರು. ಇದನ್ನ ಹುಣ್ಣಿಮೆ ಜನ ಬರಕ್ ಹೇಳಿದ್ರು. ಇವತ್ತು ಈ ತರ ಇಲ್ಲಿ ಇರುತ್ತೆ ಅಂತ ಕೂಡ ನಾವು ಅನ್ಕೊಂಡಿದ್ದಿಲ್ಲ. ನಾವು ತುಂಬಾ ಚೆನ್ನಾಗಿ ಅನಿಸ್ತು. ಒಳ್ಳೆ ಕ್ರೌಡ್, ಇಷ್ಟೊಂದು ವಿಜೃಂಭಣೆ ಆಗಿ ಮಾಡ್ತಾರೆ ಇಲ್ಲಿ ಮೆರವಣಿಗೆ. ಎಸ್ಪೆಷಲಿ ಇದನ್ನ ಆರತಿ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿತ್ತು. ಆರ್ತಿಗಳು ನೋಡಿದ್ರ ಎಷ್ಟು ವೆರೈಟಿ ಆರ್ತಿಗಳಾಯ್ತು? 2 ಆಗುತ್ತೆ, 3 ಆಗುತ್ತೆ. ನಮ್ ಬೇರೆ ಕಡೆ ನೋಡ್ತಾ ಇರ್ತೀವಿ ಅಷ್ಟೇ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು 10-15 ನಡೀತಾ 20 ತರ ಆರ್ತಿಗಳಾಗತ್ತೆ. ತರಾನು ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ತರ ಇದೆಲ್ಲ ನೋಡ್ತಾ ಇರೋದು ಒಂದು ಎಕ್ಸ್ಪೀರಿಯನ್ಸ್ ಕೂಡ. ನಮ್ಗೆ ಉತ್ತರ ಕನ್ನಡದಲ್ಲಿ ಇಷ್ಟೊಂದು ನಾವು ನನ್ಗೆ ಗೊತ್ತಿಲ್ಲ, ನನ್ಗೆ ಇಷ್ಟೊಂದು ನೋಡ್ತಿರೋದು. ಸೊ ಇಲ್ಲಿನ ಕಲ್ಚರ್ ಕೂಡ ನಮ್ಗೆ ಗೊತ್ತಾಗುತ್ತೆ, ಒಳ್ಳೆ ಆಮೇಲೆ ಮಾತು ಕೂಡ ಗೊತ್ತಾಗುತ್ತೆ. ಸೊ ಈ ತರ ಎಲ್ರಿಗೂ ಗೊತ್ತಾಗ್ಬೇಕು. ಎಸ್ಪೆಷಲಿ ಬೆಂಗಳೂರು ಸುತ್ತಮುತ್ತಲು ಯಾರಿಗೆ ಒಳ್ಳೆ ಒಂದು ಇದನ್ನ ಕನೆಕ್ಟಿವಿಟಿ ಕೂಡ ಇದೆ. ಯಾರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರು ಕೂಡ ಡೆಫಿನೆಟ್ಲಿ ಒಂದ್ಸಲ ಯಾರು ಭೇಟಿ ಕೊಡ್ಲೇಬೇಕು. ಇಲ್ಲಿ ಕೊಟ್ಟ ಆದ ನಂತರ ನೀವು ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಒಂದು ಇದನ್ನ ಡೆಫಿನೆಟ್ಲಿ ಆಗೇ ಆಗುತ್ತೆ, ಪರಿಹಾರ ಸಿಗುತ್ತೆ. ಎಲ್ಲಿಂದ ಸರ್ ಬರ್ತಾ ಇರೋದು? ಸೊ ನಾವು ಮೂಲತಃ ಬಂದ್ಬಿಟ್ಟು ಹುಬ್ಬಳ್ಳಿದವರು, ಹುಬ್ಬಳ್ಳಿಯಿಂದ ಬರ್ತಾ ಇದೀರಿ. ಹುಬ್ಳಿ ನಾವು. ಸೊ ಇವತ್ತು ಮಡ್ಲಕ್ಕಿನ ಸಮರ್ಪಣೆ ಮಾಡಿದಿರಿ? ಮಾಡಿದೀವಿ. ಇವಾಗ ಮಾಡ್ಬಿಟ್ಟು ಇವಾಗ ನಮ್ದು ಇದನ್ನ ಕೂಡ ನಾವು ಕೊಡ್ತಾ ಇದೀವಿ. ಇವಾಗ ನಾವು ಕಾಣಿಕೆ ಅದು ಏನಿದೆ ಕೊಟ್ಬಿಟ್ಟು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮಾಡ್ಬಿಟ್ಟು ಪ್ರಸಾದ ತಿನ್ಬಿಟ್ಟು ಹೋಗ್ಬೇಕಂತ ಮಾಡಿದೀವಿ. ಸೊ ಇದೇ ಒಳ್ಳೆ ಮಂಡೇ ಆಗಿದ್ರಿಂದ ಪರವಾಗಿಲ್ಲ, ಏನ್ ವೀಕ್ ಡೇ ಇರ್ಲಿ ವೀಕೆಂಡ್ ಇರ್ಲಿ, ಬಟ್ ಬರೋದೊಂದು ಮುಖ್ಯ. ಸೊ ಅದರಿಂದ ಬಂದ್ಬಿಟ್ಟು ಖುಷಿ. ಮೇಡಮ್ ನಿಮ್ಮ ಅನುಭವ
ಶಾಸ್ತ್ರ ಕೇಳಲಿಕ್ಕೆ ನೀವು ಹೋಗಿದ್ರಿ ಜೊತೆನಲ್ಲಿ. ಹೌದು. ಏನ್ ಅನ್ನಿಸ್ತು? ನಿಮ್ಮ ವರ್ಣನೆ ಹೇಗಿರತ್ತೆ ಆ ಶಾಸ್ತ್ರದ್ದಾಗಿರ್ಬೋದು, ಇಲ್ಲಿನ ಪೂಜೆ ಆಗಿರ್ಬೋದು? ಅದೇ ನಾವು ತುಂಬಾ ಹೊತ್ತು ನಿಂತಿದ್ವಲ್ಲ, ಸೊ ಏನಾಗತ್ತೋ ಏನೋ ಅನ್ಕೊಂಡಿದ್ವಿ. ನಾವ್ ಅನ್ಕೊಂಡಿರೋದು ಅದೇ, ಇವ್ರು ಹೇಳಿದ ತಕ್ಷಣ 2 ಕ್ವಶನ್ ಇತ್ತು ನಮ್ದು. ಬಟ್ ಅವ್ರು ಅದ್ ಹೇಳ್ಬಿಟ್ಟು ಇನ್ನೊಂದ್ ಹೇಳ್ಬಿಟ್ರು, ಅದೊಂಥರ ಆದಂಗೆ. ಅನ್ಕೊಂಡಿದ್ದಿಲ್ಲ ನಾವು ಹಂಗೆ ಹೇಳ್ತಾರೆ ಅವರು ಅಂತ. ಸೊ Okay. ಅದನ್ನು ಹೇಳಿದ್ರು, ಆಗತ್ತೆ ನಿಮ್ದು ಲ್ಯಾಂಡ್ ಅನ್ಕೊಂಡಿದೀರಾ ಅದು ಆಗತ್ತೆ, ಆಮೇಲೆ ನಿಮ್ ಕೆಲ್ಸದ್ದು ಒಳ್ಳೇದಾಗತ್ತೆ, ಮುಂದೆ ಉನ್ನತಿ ಇದೆ, ಒಳ್ಳೆ ಸ್ಥಾನಮಾನ ಇದೆ, ಅಬ್ರಾಡ್ಗೆಲ್ಲ ಹೋಗ್ತೀರಾ ಅಂತ ಹೇಳಿದ್ರು. ಆಮೇಲೆ ನಿಮ್ ಸಂತಾನನೂ ಆಗತ್ತೆ, ವಂಶಧಾರಕ ಬರ್ತಾನೆ ಅಂತ ಹೇಳಿದ್ದಾರೆ, 1 ವರ್ಷದಲ್ಲಿ ಆಗತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲೆಲ್ಲ ಆರತಿನೂ ಚೆನ್ನಾಗಿದೆ, 20 ಆರತಿಗಳಾಗತ್ತೆ. ಆಮೇಲೆ ಅಮ್ಮನವ್ರ ಹತ್ರ ನಿಂಗ್ ಕುತ್ಕೊಂಡ್ಬಿಟ್ರೆ ಸಾಕು, ಕಣ್ಣಲ್ಲಿ ನೀರ್ ಬರುತ್ತೆ. ಅದ್ ನೋಡಿದ ತಕ್ಷಣ ಹಂಗಾಗತ್ತೆ, Positive vibes. ಪಾಸಿಟಿವ್ ವೈಬ್ಸ್ ಇದೆ ಅನ್ಸತ್ತೆ, ಅಮ್ಮನ ಹತ್ರನೇ ಇದ್ದೀವಿ ಅಂತ. ಹೌದು. ತುಂಬಾ ಚೆನ್ನಾಗಿ. ಇವತ್ತಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ಇದೆಲ್ಲ ನಂಬೇಕಾ ಅಂತ ಹೇಳಿ ತುಂಬಾ ಜನ ಕ್ವಶನ್ ರೈಸ್ ಮಾಡ್ತಾರೆ. ಅಂತವ್ರಿಗೆ ಏನ್ ಸರ್, ಹೇಳ್ತೀರಿ? ನಮ್ಮಲ್ಲಿ ಉಸಿರಾಟ ಇದೆ ಅಂದ್ರೆ ದೇವ್ರಿದ್ದಾನೆ ಅಷ್ಟೇ. ಹೌದು. ಹಾ, ಹೌದು, ನಮ್ಗೆ ಹೌದು. ಉಸಿರಿದೆ ಅಂದ್ರೆ ಅದು ದೇವ್ರಿದ್ದಾನೆ ಅಂತಾನೆ ಅರ್ಥ. ಹೌದು. ಸೊ ನಂಬಲೇಬೇಕು, ಅಷ್ಟು ಶಕ್ತಿ ಇದೆ. ಯಾರ್ ನಂಬಲ್ಲ ಅವ್ರಿಗೆ ಇಲ್ಲಿ ಬರಕ್ ಹೇಳಿ, ಅವರೇ ನಂಬಕ್ ಶುರು ಮಾಡ್ತಾರೆ. ಆಗ್ಲಿ ಮೇಡಮ್, ಬಹಳ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಕೋರಿಕೆಗಳೇನಿದೆ, ನಿಮ್ಮ ಕಷ್ಟಗಳೇನಿದೆ, ಆ ಕಷ್ಟಗಳನ್ನ ಪರಿಹಾರ ಮಾಡ್ಲಿ, ನಿಮ್ಮ ಕೋರಿಕೆಗಳನ್ನ ಆದಷ್ಟು ಬೇಗ ತಾಯಿ ನೆರವೇರಿಸ್ಲಿ. ಆಮೇಲೆ ಸರ್, ನಾನ್ ನಿಮಗೆ ಒಂದ್ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತಾಯಿ ಸನ್ನಿಧಾನದಲ್ಲಿ ನಾನ್ ನೋಡಿರೋ ಹಾಗೆ ತುಂಬಾ ಜನ ಬರ್ತಾರೆ. ನಾವು ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಬರ್ತಾರೆ. ತುಂಬಾ ಜನ ಬಂದು ನಮ್ಗೆ ಈ ತರ ಸಮಸ್ಯೆ ಇತ್ತು, ಜಾಬ್ ವಿಚಾರವಾಗಿರ್ಬೋದು, ಇಲ್ಲ ಇನ್ನೊಂದು ಪ್ರಾಪರ್ಟಿ ಇಶ್ಯೂ ಆಗಿರ್ಬೋದು, ಇಲ್ಲ ಇನ್ನೊಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು, ತುಂಬಾ ಜನ ಮಾತಾಡಿಸ್ತೀನಿ. ತುಂಬಾ ಜನ ನಾನು ಮಾತಾಡಿಸಿದಾಗ ನನಗೆ ಅದೇ ಆಶ್ಚರ್ಯ, ಅದು ಏನಪ್ಪ ಇದೆಲ್ಲ ಸತ್ಯನಾ? ನಮಗೆ ಒಂದೊಂದ್ಸಾರಿ ಆ ಕೆಲ್ಸಗಳಾಗಿರುವಂತವ್ರು ಎಷ್ಟೋ ಜನ ಹೇಳ್ತಾರೆ, ನಾವಲ್ಲೆಲ್ಲ ಹೋಗಿದ್ವಿ ಸರ್, ದುಡ್ಡು ಬರ್ಬೇಕಿದ್ ಬರ್ಲಿಲ್ಲ, ಇಲ್ಲ ಅಮ್ಮನ ಹತ್ರ ಬಂದ್ ಆಚೆ ಬರ್ತಾ ಇದ್ದಂಗೆ ನಮ್ ಫೋನ್ ಬಂತು ಸರ್ ಅಂತ. ನನ್ಗೆ ಒಂಥರ ಅಯ್ಯೋ, ನನಗೆ ಅದನ್ನ ಕ್ಯಾಮ್ರಾ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕೆ ನಾನು ಯಾರು ನೋಡಿದವ್ರು ಏನ್ ಅನ್ಕೊಂತಾರೋ ಅಂತ ಹೇಳಿ. ಬಟ್ ಈ ತಾಯಿ ಹತ್ರ ಅಂತ ಒಂದು ಶಕ್ತಿ ಇದೆ, ಅಪಾರವಂತ ಶಕ್ತಿ ಇದೆ. ಆಗ್ಲಿ, ಇಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್, ಈ ಜಾಬ್ ವಿಚಾರವಾಗಿ ಏನೇ ಇದ್ರು ತಾಯಿ ನೆರವೇರಿಸ್ಕೊಡ್ತಾಳೆ. ಸೊ ನಿಮ್ಗೂ ಆ ತಾಯಿಯ ಕೃಪೆ ಸದಾ ಇರಲಿ ಸರ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಜ್ಯೇಷ್ಠ ಹುಣ್ಣಿಮೆಯ ವಿಚಾರ. ಜ್ಯೇಷ್ಠ ಹುಣ್ಣಿಮೆ ಸಮಯದಲ್ಲಿ ಇಲ್ಲಿ ಪ್ರತಿ ಬಾರಿನೂ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗತ್ತೆ. ಆಮೇಲೆ ಸುದರ್ಶನ ಹೋಮ ಆಗತ್ತೆ. ಹಾಗೆ ಅಮಾವಾಸ್ಯೆನಲ್ಲಿ ಚಂಡಿಕಾ ಹೋಮ ಆಗತ್ತೆ. ಹಿಂದಿನ ದಿನ ಮಧ್ಯರಾತ್ರಿಯಿಂದ ಶುರುವಾಗತ್ತೆ ಪೂಜೆಗಳು. ಮಧ್ಯರಾತ್ರಿ 1:30ಕ್ಕೆ ತಾಯಿ ಒಂದು ವಿಶೇಷವಾದಂಥ ಅಲಂಕಾರದಲ್ಲಿ ಒಂದು ವಿಶೇಷವಾದಂಥ ಪೂಜೆ ಆದ್ಮೇಲೆ ಬೆಳಗಿನ ಜಾವ ಆ ತಾಯಿಗೆ ಲೇಪನ ಆಗತ್ತೆ, ಅರಿಶಿಣದ ಲೇಪನ ಆಗತ್ತೆ. ಅರಿಶಿಣದಿಂದ ಬಂದಂತ ಭಕ್ತರಿಗೆ ಬೆಳಗಿನ ಜಾವ ಅರಿಶಿಣದ ಸ್ನಾನ ಮತ್ತು ಸಾಲಿಗ್ರಾಮ ತೀರ್ಥ ಸ್ನಾನ ಆಗತ್ತೆ. ಸೊ ಈ ತೀರ್ಥ ಸ್ನಾನದಿಂದ ಅವ್ರಿಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರ ಆಗತ್ತೆ ಅನ್ನೋದೊಂದು ವಾಡಿಕೆ, ಒಂದು ಪದ್ಧತಿ. ಸೊ ಅದಾದ್ಮೇಲೆ ಈ ಹೋಮ ನಡೆಯುವಂಥದ್ದು, ಕತೆ ನಡೆಯುವಂಥದ್ದು, ಅದಾದ್ಮೇಲೆ ಪ್ರಾಕಾರೋತ್ಸವದ ಮಹಾಪೂಜೆ ಆಗತ್ತೆ. ಆ ವಿಶೇಷ ಪೂಜೆ ಆದ್ಮೇಲೆ ಪ್ರಾಕಾರೋತ್ಸವ ಆಗುವಂಥದ್ದು. ಸೊ ಇಷ್ಟೆಲ್ಲ ಆದ್ಮೇಲೆ ಭಕ್ತರು ಸಾಮಾನ್ಯವಾಗಿ ಇಲ್ಲಿ ಮಡ್ಲಕ್ಕಿಯನ್ನ ಸಮರ್ಪಣೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಮತ್ತೆ ₹5 ಮತ್ತು ₹9 ಮುಡುಪನ್ನ ಸಮರ್ಪಣೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ₹5 ಮತ್ತು ₹9 ಮುಡುಪು ಅಂತ ಹೇಳಿದ್ರೆ ನೋಡಿ, ಮನೆಯಲ್ಲಿ ಅವ್ರಿಗಿರ್ತಕ್ಕಂಥ ಕಷ್ಟಗಳನ್ನ ತಾಯಿಯನ್ನ ನೆನೆದು ಒಂದು ಅರಿಶಿಣದ ಬಟ್ಟೆನಲ್ಲಿ ಅವ್ರ ಮನೇಲಿ ಒಂದು ಗಂಟನ್ನ ಹಾಕಿ ಇಟ್ಬಿಡ್ತಾರೆ. ಸೊ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಇಲ್ಲಿಗೆ ಬಂದಾಗ ಆ ಗಂಟನ್ನ ತೆಗೆದು ತಾಯಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ನಮ್ಗೆ ಈ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡಮ್ಮ, ನಾವು ನಿನಗೆ ಒಕ್ಕಲಾಗಿರ್ತೀವಿ ಅಂದ್ರೆ ಮೀನ್ಸ್ ಮನೆ ದೇವರಾಗಿ ನಡೆದುಕೊಂತೀವಿ ಅಂತ ಹೇಳಿ ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಈ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರು, ಸಮಸ್ಯೆಲಿರ್ತಕ್ಕಂಥವ್ರು ಖಂಡಿತ ಈ ಕ್ಷೇತ್ರಕ್ಕೆ ಬನ್ನಿ. ಕ್ಷೇತ್ರಕ್ಕೆ ಬಂದು ತಾಯಿಯ ಸನ್ನಿಧಾನದಲ್ಲಿ ತಾಯಿಯ ಮೊರೆ ಹೋಗಿ, ತಾಯಿ ಒಳ್ಳೇದು ಮಾಡ್ತಾಳೆ, ಸದಾಕಾಲ ಒಳ್ಳೇದು ಮಾಡ್ಲಿ ತಮ್ಮೆಲ್ರಿಗೂ. ಹಾಗೆ ಇಲ್ಲಿ ಕಲಶಶಾಸ್ತ್ರದ ಬಗ್ಗೆ ತುಂಬಾ ಜನ ಕೇಳ್ತೀರಾ, ತುಂಬಾ ಬಾರಿ ತಿಳಿಸ್ತಾ ಇರ್ತೀನಿ. ಕಲಶಶಾಸ್ತ್ರ ಅಂತ ಹೇಳಿ ಆಗತ್ತೆ ಅಂದ್ರೆ ತಾಯಿ ಕಲಶದಲ್ಲಿ ಬರ್ದಿರೋದನ್ನ ಗುರುಗಳು ಹೇಳುವಂಥದ್ದು. ಅದನ್ನ ಇವಾಗೆಲ್ಲ ಹೇಳ್ತಾ ಇದ್ದೋ, ಸರ್ ಶಾಸ್ತ್ರ ಕೇಳಿದೀವಿ ಎಲ್ಲ ಕಡೆ, ಆದ್ರೆ ಈ ತರ ಶಾಸ್ತ್ರ ಹೇಳೋರ್ನೆಲ್ಲೂ ನೋಡಿಲ್ಲ ನಾವು ನಮ್ಮ ಸಮಸ್ಯೆಗಳನ್ನ ಹೇಳಿ ಅದಕ್ಕೆ ಪರಿಹಾರವನ್ನ ಕೇಳ್ಬೇಕು ಎಲ್ಲ ಕಡೆ. ಆದ್ರೆ ಇಲ್ಲಿ ನಾವು ಬಂದು ನಿಂತ್ಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ಅವರೇ ಹೇಳಿ ಅದಕ್ಕೆ ಪರಿಹಾರವನ್ನ ಕೂಡ ಹೇಳ್ತಾರೆ. ಬಹಳ ಅದ್ಭುತವಾದಂಥ ಶಾಸ್ತ್ರ ಸರ್. ಇಲ್ಲಿ ನಾವು ಎಲ್ಲೂ ನೋಡಿಲ್ಲ ಅಂತ ಹೇಳಿ ಹೇಳೋವಂಥವ್ರು ಇದ್ದಾರೆ. ಸೊ ಕೆಲಸ ಸಿಕ್ತು ಅನ್ನೋರು, ನಮಗೆ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಯಿತು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಸೊ ಬನ್ನಿ, ಇದು ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ, ಕುಣಿಗಲ್ ತಾಲೂಕು, ಹುಲಿಯೂರು ದುರ್ಗ ಹೋಬಳಿ, ಹಂಗರಹಳ್ಳಿ ಅಂತ ಹೇಳಿ. ಸೊ ಇಲ್ಲಿಗೆ ಬೆಂಗಳೂರಿಂದ ತುಂಬಾ ಬಸ್ಸಸ್ ಬರುತ್ತೆ, ಎಲ್ಲ ಕಡೆಯಿಂದ ಬಸ್ನ ಅನುಕೂಲ ಇದೆ. ಹುಲಿಯೂರು ದುರ್ಗ, ನೀವು ಬೆಂಗಳೂರಿಂದ ಬರುವಂಥವರೆಲ್ಲ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ನಿಮಗೆ ಫೋನ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ, ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡಿರ್ತೀನಿ. ಆ ಫೋನ್ ನಂಬರಿಗೆ ಫೋನ್ ಮಾಡೋದು ಇಲ್ಲ ವಾಟ್ಸಪ್ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಮಾಹಿತಿನೂ ಬರುತ್ತೆ. ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇದು ದೇವಸ್ಥಾನಕ್ಕೆ ಎಷ್ಟನೇ ಸಾರಿ ಬರ್ತಾ ಇದ್ದೀರಿ? ಇದು ನಾವು 2ನೇ ಸರಿ. 2ನೇ ಸಾರಿ ಬರ್ತಾ ಇದ್ದೀರಿ. ಸೊ ಇವತ್ತಿನ ಪೂಜೆ, ಜ್ಯೇಷ್ಠ ಹುಣ್ಣಿಮೆ ಪೂಜೆ ಇವತ್ತಾಯ್ತು.
ಆ ಪೂಜೆ ಬಗ್ಗೆ ಅಲಂಕಾರದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೇಳಿಕ್ಕೆ ಮಾತೇ ಇಲ್ಲ ಸರ್. ನಾವು ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಆದ್ರೆ ಇಷ್ಟೊಂದು ಹತ್ರದಿಂದ ದರ್ಶನ ಆಗ್ಲಿ, ಬಸವಣ್ಣನ ನೋಡಿ ಹೊರಗಡೆ ಬರುವಾಗಂತೂ ನೋಡಿದ್ರಂತೂ ಅದು ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ, ವರ್ಡ್ಸ್ ಅಲ್ಲಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದು ಅನುಭವಿಸಿದ್ರೆ ಮಾತ್ರ ಅದು ರಿಯಲ್ ಇದು ಆಗುತ್ತೆ. ಓಕೆ, ನಾವು ಅಷ್ಟೇ ಕೇಳಿದ್ವಿ, ನಾವು ನೋಡೋಣ ಹೋಗೋಣ ಅಂತ ನಮಗೂ ನಿಜ ಅನಿಸ್ತು. ಬಂದ್ಬಿಟ್ಟು ಇವತ್ತು ದೇವಿ ದರ್ಶನ ಅದು. ಮೇಡಮ್ ಎಲ್ಲಿಂದ ಬರ್ತಾ ಇರೋ ತಾವು? ನಾವು ಬರ್ತಾ ಇರೋದು ಬೀದರಿಂದ ಬರ್ತಾ ಇದ್ದೀರಿ. ಇವಾಗ ಬೀದರಿಂದ 2ನೇ ಬಾರಿ ಬರ್ತಾ ಇದ್ದೀರಿ. ಇಲ್ಲಿ ಕಲಶ ಶಾಸ್ತ್ರ ಅಂತ ಆಗತ್ತೆ, ತಾಯಿ ಕಳಶದಲ್ಲಿ ಬರೆಯೋದು, ಗುರುಗಳು ತಿಳಿಸುವಂಥದ್ದು. ಆ ಶಾಸ್ತ್ರದ ಬಗ್ಗೆ ತುಂಬಾ ನಂಬಿಕೆ ಇದೆ, ಮನಸ್ಸಲ್ಲಿರೋದನ್ನ ಯಥಾವತ್ತಾಗಿ ಹೇಳ್ತಾರೆ ಅಂತ ಹೇಳಿ. ನಿಮಗೆ ಅನ್ನಿಸ್ತಾ, ನೀವು ಆ ಶಾಸ್ತ್ರ ಕೇಳಿದ್ದೀರಾ? ಖಂಡಿತ ನಾವು ಕೇಳಿದ್ವಿ, ನಾವ್ ಏನ್ ಅನ್ಕೊಂಡಿದ್ವಿ ಅದನ್ನೇ ಅವರು ಶಾಸ್ತ್ರದಲ್ಲಿ ಹೇಳಿದ್ರು. ಓಕೆ, ನಮ್ಗೆ ತುಂಬಾ ಸತ್ಯ ಅನಿಸ್ತು ಅದೆಲ್ಲ ನೋಡ್ಬಿಟ್ಟು. ಇದು ಕೇಳಿರೋದೇ ಫಸ್ಟ್ ಟೈಮ್. ಬೇರೆ ಎಲ್ಲ ನಾವು ಶಾಸ್ತ್ರ ಏನಾದ್ರು ಕೇಳಿಕ್ ಹೋಗಿದ್ರೆ ನಾವೇ ಕೇಳಿಬಿಟ್ಟು ಪರಿಹಾರನ ನಿಮ್ ಪಡಿತೀವಿ. ಸಮಸ್ಯೆ ಹೇಳಿ ಆಮೇಲೆ ಪರಿಹಾರ ಕೇಳುವಂಥದ್ದು. ಓಕೆ, ಇಲ್ಲಿ ಅದಲ್ಲ, ನಾವು ಹೋಗಿ ನಿಂತ್ರೆ ಸಾಕು, ನಮ್ ಸಮಸ್ಯೆ ಏನಿದೆ ಸಮಸ್ಯೆ ಅವರೇ ಹೇಳ್ಬಿಟ್ಟು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಸೊ ಇದು ಕೇಳಿ ನಮ್ಗೆ ತುಂಬಾ ವಂಡರ್ ಅನಿಸ್ತು. ಆಗ್ಲಿ ಮೇಡಮ್, ಏನು ನಿಮ್ಮ ಸಮಸ್ಯೆಗಳಾಗ್ಲಿ, ನಿಮ್ಮ ಕೋರಿಕೆಗಳಿದೆ ಎಲ್ಲವನ್ನು ತೀರಿಸ್ಲಿ ತಾಯಿ. ನಿಮ್ಮ ಕುಟುಂಬವನ್ನ ಸದಾ ಕಾಲ ಕಾಯಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.